ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಜನ ಫುಲ್ ವಿಡಿಯೋ ನೋಡ್ತಾ ಇಲ್ಲ, ಜಸ್ಟ್ ಹಾಫ್ ನೋಡಿಬಿಟ್ಟು ಸ್ಕಿಪ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಆ ಥರ ನೋಡಬೇಡಿ, ಆ ಥರ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವ್ರು ಬಿಟ್ಟಿರೋದು. ವರ್ತು ಸಂತೋಷ್ ಮತ್ತು ಸಂಗೀತ ಅವ್ರ ನಡುವೆ ಒಂದು ಜಗಳ ಆಗುತ್ತೆ. ಅದೇನಕ್ಕಾಗುತ್ತೆ ಅಂದರೆ ಬಿಗ್ ಬಾಸ್ 1,00,000 ವಿನ್ನಿಂಗ್ ಅಮೌಂಟ್ನ ಗೆಲ್ಲಕ್ಕೆ ಚಾನ್ಸ್ ಕೊಡ್ತಾರೆ. ಒಂದು ಗೇಮ್ ಕೊಟ್ಟಿರ್ತಾರೆ, ಬಾಲ್ನ ಸಾಗಿಸ್ತಾ ಒಂದು ಇದನ್ನು ಕಟ್ಟಬೇಕು, ಟವರ್ ಆ ಥರ. ಅದರಲ್ಲಿ ಇವ್ರಿಗೆ ಕಂಟೆಸ್ಟೆಂಟ್ಸ್ಗೆ ಯಾರು ಆಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಂದಾಗ ವಿನಯ್ ಮತ್ತು ವರ್ತು ಸಂತೋಷ್ ಅವ್ರಿಗೆ ಚೂಸ್ ಮಾಡೋಕ್ಕೆ ಸ್ವಲ್ಪ ಜನ ಅವ್ರಿಗೆ ವೋಟ್ಸ್ ಮಾಡ್ತಾರೆ, ಮತ್ತು ಸ್ವಲ್ಪ ಜನ ವರ್ತು ಸಂತೋಷ್ ಅವ್ರಿಗೆ ವೋಟ್ ಮಾಡ್ತಾರೆ. ಅದರಲ್ಲಿ ಸಂಗೀತ ಅವ್ರು ಬಂದುಬಿಟ್ಟು ವಿನಯ್ಗೆ ವೋಟ್ ಮಾಡಿರ್ತಾರೆ. ಇನ್ನು ಮಿಕ್ಕಿದ ಪ್ರತಾಪು, ತುಕಾಲಿ ಸಂತೋಷ್ ಅವರು ಮತ್ತು ಕಾರ್ತಿಕ್ ಅವರು ಬಂದುಬಿಟ್ಟು ವರ್ತು ಸಂತೋಷ್ ಅವ್ರಿಗೆ ವೋಟ್ ಮಾಡಿರ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ವರ್ತು ಸಂತೋಷ್ ಅವರು ಸೋಲ್ತಾರೆ. 1,00,000 ತಗೊಳ್ಳೋ ಚಾನ್ಸ್ ಮನೆ ಕಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನನಗೆ ಸಂಗೀತ ಅವ್ರು ಮಾತಾಡಿದ್ರಲ್ಲಿ ನನಗೆ ತಪ್ಪು ಅನ್ನಿಸ್ಲಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತು ವರ್ತು ಸಂತೋಷ್ ಅವ್ರ ಕೇಪಬಿಲಿಟಿ ಏನು ಅಂತ. ಲಾಸ್ಟ್ ವೀಕ್ ಮಾತ್ರನೇ ಒಂದು ಸ್ವಲ್ಪ ಗೇಮಲ್ಲಿ ಆಡಿಬಿಟ್ಟು ಗೆದ್ದಿರೋದು. ಅದಕ್ಕಿಂತ ಮುಂಚೆ ಅವರು ಟಾಸ್ಕಲ್ಲೇನು ಅಷ್ಟು ಗೆದ್ದಿರಲಿಲ್ಲ. ಇದು ವಿನ್ನಿಂಗ್ ಅಮೌಂಟ್ ಆಗಿರೋದ್ರಿಂದ ಕಂಟೆಸ್ಟೆಂಟ್ಸು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಐದರ್ ಕಾರ್ತಿಕ್ಗೋ ವಿನಯ್ಗೋ ಕೊಟ್ಟಿದ್ದಿದ್ರೆ ಮೋಸ್ಟ್ಲಿ ಆ 1,00,000 ತೊಗೊಂಡಿರೋರು ಅಂತ ಅನಿಸುತ್ತೆ. ಬಟ್ ಅಲ್ಲಿ ವರ್ತು ಸಂತೋಷ್ ಅವರ ಪರ್ಫಾರ್ಮೆನ್ಸ್ ಏನು ಇಲ್ಲ ಅಂದರೂ ಕೂಡ ಒಬ್ಬರು ಸೈಡ್ ತೊಗೋಬೇಕು, ಅವ್ರಿಗೆ ವರ್ತು ಸಂತೋಷ್ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಈ ಸ್ಟೇಜಲ್ಲಿ ಹೋಗಿದ್ದು ಕಂಟೆಸ್ಟೆಂಟ್ಸ್ದೇ ತಪ್ಪು. ಅದರಲ್ಲಿ ಮಾತಾಡಿರೋ ಸಂಗೀತದ್ದು ತಪ್ಪಿಲ್ಲ, ಸೋತಿರೋ ವರ್ತು ಸಂತೋಷ್ ಅವ್ರದ್ದು ತಪ್ಪಿಲ್ಲ. ಯಾಕಂದರೆ ವರ್ತು ಸಂತೋಷ್ ಅವ್ರು ಟಾಸ್ಕಲ್ಲಿ ಅಷ್ಟು ಚೆನ್ನಾಗಿ ಆಡಲ್ಲ, ಅವ್ರು ಆಡಿಲ್ಲ. ಆದರೆ ಸಂಗೀತ ಅವ್ರು ಮಾತಾಡಿರೋ ರೀತಿ ಅವ್ರನ್ನ ಟ್ರಿಗರ್ ಮಾಡಿದೆ. ಯಾರಿಗಾದರೂ ಆಗಲಿ ಬೇರೆಯವ್ರನ್ನ ಚೆನ್ನಾಗಿ ಆಡಿಸ್ಬೇಕಿತ್ತು, ಅಲ್ಲಿ ಯಾರು ಅರ್ಹತೆ ಇದ್ದಾರೋ ಅವ್ರನ್ನ ಕಳಿಸ್ಬೇಕಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಸಂಗೀತ ಅವರು. ಸೊ ಅವರು ಕೋಪದಲ್ಲಿ ಆ ಥರ ಮಾಡಿರೋದು ಅದು ಅರ್ಥ ಆಗುತ್ತೆ. ಯಾಕಂದರೆ ಅವ್ರಿಗಿಂತೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ನ ಸಂಗೀತ ಅವ್ರು ಸಜೆಸ್ಟ್ ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ಯಾರಿಗಾದರೂ ಬೇಜಾರಾಗುತ್ತೆ. ಅದೇ ಸಂಗೀತ ಅವರಿಗಾಗಿರೋದು. ಇನ್ನು ವರ್ತು ಸಂತೋಷ್ ಅವ್ರು ಕೋಪ ಮಾಡ್ಕೊಂಡಿರೋದ್ರಲ್ಲೂ ತಪ್ಪಿಲ್ಲ. ಯಾಕಂದರೆ ಯಾರಾದರೂ ಅವ್ರನ್ನ ಕೆಳಗಡೆ ಇಟ್ಟು ಮಾತಾಡಿದರೆ ಯಾರಿಗೂ ಸಹಿಸ್ಕೊಳಕ್ಕಾಗಲ್ಲ. ಅದೇ ವರ್ತು ಸಂತೋಷ್ ಅವರಿಗೂ ಆಗಿರೋದು. ಅದಕ್ಕೆ ಅವರು ಹೇಳ್ತಾರೆ, ಬೇರೆಯವ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವೇನು ಅಂತ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇದು ತುಂಬ ಇರ್ರೆಸ್ಪೆಕ್ಟ್ ಆಗಿದೆ ಅಂತಲೂ ಕೂಡ ಹೇಳ್ತಾರೆ. ಅದು ಕೂಡ ಕರೆಕ್ಟೇ. ಯಾಕಂದರೆ ಅಷ್ಟು ರೂಢಾಗಿ ಹೇಳ್ದಾಗ ವರ್ತು ಸಂತೋಷ್ ಅವ್ರಿಗೂ ಬೇಜಾರಾಗುತ್ತೆ. ಇಲ್ಲಿ ಡಿಸಿಷನ್ ತೊಗೊಂಡು ಒಂದು ಗೆಲ್ಲಿಸ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಮನೆಯವ್ರದ್ದೆಲ್ಲ ಆಗಿರುತ್ತೆ. ಸೊ ಇಲ್ಲಿ ಮನೆಯವರೆಲ್ಲ ಎಡವಿದ್ರು ಒಬ್ಬ ಕಂಟೆಸ್ಟೆಂಟ್ನ ಆಡೋಕ್ಕೆ ಸೆಲೆಕ್ಟ್ ಮಾಡಬೇಕಾದ್ರೆ ಅಂತ ನನಗನ್ಸುತ್ತೆ. ಯಾಕಂದರೆ ವರ್ತು ಸಂತೋಷ್ ಅವ್ರು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ, ಅವ್ರನ್ನ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ ಗೇಮ್ ಹೆಂಗಾಗುತ್ತೆ, ಯಾವುದ್ರ ಮೇಲೆ ವರ್ತು ಸಂತೋಷ್ ಅವ್ರನ್ನ ಮನೆಯವರೆಲ್ಲ ಚೂಸ್ ಮಾಡಿರ್ತಾರೆ, ಏನು ರೀಸನ್ ಕೊಟ್ಟಿರ್ತಾರೆ ಅಂತ ಗೊತ್ತಾದರೆ ಇನ್ನೂ ಚೆನ್ನಾಗಿ ಅನಲೈಸ್ ಮಾಡ್ಬೋದು. ಈಗ ಜಸ್ಟ್ ಪ್ರೋಮೋ ನೋಡಿದ್ರಂತೂ ಇದೆ ಅನಿಸೋದು, ಜನಗಳು ಅಲ್ಲಿ ಇರೋ ಕಂಟೆಸ್ಟೆಂಟ್ಸ್ ತಪ್ಪು, ಆಡಿರೋ ವರ್ತು ಸಂತೋಷ್ ಅವ್ರದ್ದೆಲ್ಲ, ಮಾತಾಡಿರೋ ಸಂಗೀತ ಅವ್ರದ್ದೆಲ್ಲ ಅಂತ ಅನಿಸುತ್ತೆ. ಇದು ನಾನು ಈ ವಿಡಿಯೋಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನಾನು ವಿಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.